Hello, my dear beautiful souls. Welcome to Ritual. Welcome to Universe. Welcome to Tarot Guidance. ನನ್ನ ಹೆಸರು ಅಂಜಲಿ. ಇವತ್ತು ನಾವು ನಿಮಗೆ ತುಂಬ ಡ್ರೀಮ್ಸ್ ಬರ್ತಿರ್ಬೋದು. ಓಕೆ, ಬಂದಿರೋಂತಹ ಡ್ರೀಮ್ ಪದೇ ಪದೇ ಬರ್ಬೋದು ಅಥವಾ ತುಂಬ ಡಿಫ್ರೆಂಟ್ ಆಗಿ ಡ್ರೀಮ್ಸ್ ಬರ್ತಿರ್ಬೋದು ಅಲ್ವಾ? ಸೊ ಆ ಡ್ರೀಮ್ಸ್ ಮೀನಿಂಗ್ ಅದು ಏನು ಅಂತ ನೋಡೋಣ ನಾವಿವತ್ತು. ಓಕೆ, ಸೊ ಡ್ರೀಮ್ಸ್ನ ನಾವು ಈಸಿಯಾಗಿ ತಗೊಳ್ಳೋದಕ್ಕಿಂತ ಅದರಲ್ಲಿ ಅರ್ಥನ ಹುಡುಕಿದ್ರೆ ಓಕೆನಾ ತುಂಬಾನೇ ನಮಗೆ ಒಂದು ಡಿವೈನ್ ಆಗಿ ಒಂದು ಮೀನಿಂಗ್ನ ಕೊಡ್ತವೆ ಅವು. ಓಕೆನಾ, ನಮ್ಮ ಜೀವನದ ಫ್ಯೂಚರ್ ಬಗ್ಗೆ. ಓಕೆನಾ, ಸೊ ಟ್ಯಾರೋಟ್ಸ್ ಟ್ಯಾರೋಟ್ಸ್ ಅಂದರೆ ಡ್ರೀಮ್ಸ್ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಿರ್ತವೆ. ಅದರ ಅರ್ಥನಾದರೂ ಏನು ಅಂತ ಇವತ್ತು ನಾವು ಟ್ಯಾರೋಟಲ್ಲಿ ನೋಡೋಣ. ಓಕೆ, ಸೊ ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ರಿಲ್ಯಾಕ್ಸ್ ಆಗಿ ಸ್ವಲ್ಪ ವಾಟರ್ ಕುಡೀರಿ. ನಿಮಗೆ ಬರುವಂತಹ ಡ್ರೀಮ್ನ ಅರ್ಥನ ಒಂದ್ಸಲ ಒಂದ್ಸಲ ನೆನಪಿಸ್ಕೊಳ್ಳಿ. ಓಕೆ, ಅದರ ಅರ್ಥ ಆದರೂ ಏನು ಓಕೆ ಅಂತ ನಾವು ಇವತ್ತು ನೋಡೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು 12, 15, 18 ಅಂತ ನಂಬರ್ಸ್ ಇದ್ದಾವೆ. ಓಕೆ, ಸೊ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಡ್ರೀಮ್ನ ನಿಜವಾದ ಅರ್ಥ ಏನು ಅಂತ ನಾವು ಇವತ್ತು ನೋಡೋಣ. ಎಸ್, ಸೊ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಫೇವ್ರೇಟ್ ನಂಬರ್ ಆಗಿರ್ಬೋದು. ಓಕೆ, ನಿಮ್ಮ ಮೊಬೈಲ್ ನಂಬರ್ ಲಾಸ್ಟ್ ನಂಬರ್ ಇದಾಗಿರ್ಬೋದು. ಓಕೆ, ಒಂದು ನಂಬರ್ನ ಸೆಲೆಕ್ಟ್ ಮಾಡಿ. ನೀವು ಕನ್ಫ್ಯೂಷನ್ ಇತ್ತು ಅಂದರೆ ಪಾಸ್ ಮಾಡಿ, ಥಿಂಕ್ ಮಾಡಿ, ಸೆಲೆಕ್ಟ್ ಮಾಡಿ. ನಿಮ್ಮ ಡ್ರೀಮ್ಸ್ಗಳ, ನಿಮ್ಮ ಕನಸುಗಳ ನಿಜವಾದ ಅರ್ಥನ ನಾವು ಇವತ್ತು ನೋಡೋಣ. ಎಸ್, ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ? ಓಕೆ, ಸೊ ನೋಡೋಣ. 1 ಸೆಕೆಂಡ್. ಸೊ ಯಾರು 12, 1, 2 ಅನ್ನೋ ನಂಬರ್ನ ಸೆಲೆಕ್ಟ್ ಮಾಡಿದ್ದೀರಾ? ಓಕೆ, ಸೊ ನಿಮಗೆ ನಿಮ್ಮದು ಡೇಟ್ ಆಫ್ ಬರ್ತು 3, 12, 21, 30 ಆಗಿರ್ಬೋದು ಅಂತ ಅನ್ಕೊಳ್ತಿದ್ದೀನಿ ನಾನಿಲ್ಲಿ. ಓಕೆ, ಸೊ ನೋಡೋಣ. ಎಸ್, ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಸೊ ಅಂದರೆ ಇದು ನಿಮಗೆ ನೀವು ಒಂದು ಟೀನೇಜ್ ಅಂತ ಹೇಳ್ಬೋದು, ಅಥವಾ ನೀವೊಂದು ನಿಮಗೆ ಅಬ್ಸರ್ವ್ ಮಾಡೋಕ್ಕೆ, ನೀವು ಕನಸುಗಳ ಬಗ್ಗೆ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಓಕೆನಾ ಆ ಡ್ರೀಮ್ಸ್ ಬರ್ತಿರ್ಬೋದು. ಇದು ರಿವರ್ಸ್ ಬಂದಿದೆ ಅಂದರೆ ಈಗ ನೀವು ಸ್ವಲ್ಪ ದೊಡ್ಡವರಾಗಿದ್ದೀರಾ, ಮದುವೆ ಆಗಿ ಮಕ್ಕಳಾಗಿದೆ. ಸೊ ಇವಾಗ ನಿಮಗೆ ಸ್ವಲ್ಪ ಕಡಿಮೆ ಆಗಿದೆ ಕನಸು ಬರೋದು ಅಂತ ನೋಡ್ತಿದ್ದೀನಿ. ಸಣ್ಣ ವಯಸ್ಸಲ್ಲಿ ತುಂಬ ಬರ್ತಿತ್ತು ಡ್ರೀಮ್. ಓಕೆನಾ, ಆ ರೀತಿ ನೋಡ್ತಿದ್ದೀನಿ. ಅಥವಾ ನೀವು ಆ ಏಜಲ್ಲಿ ಇರೋ ರೀತಿ, ಟೀನೇಜಲ್ಲಿ ಒಂದು 19 ಇಂದ 20 ವರ್ಷ ಆ ಏಜಲ್ಲಿ ಇರೋ ವ್ಯಕ್ತಿ ಅವಾಗ ಆಗ್ತಿರೋದು ಪದೇ ಪದೇ ಕನಸು ಬರ್ತಿದೆ ಅಂತ ನಾನು ಅಲ್ಲಿ ನೋಡ್ತಿದ್ದೀನಿ. ಸೊ ಮತ್ತಷ್ಟು ಕಾರ್ಡ್ಸ್ ಕಲೆಕ್ಟ್ ಮಾಡೋಣ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿದೆ. ಸೊ ಸ್ಲೀಪಿಂಗ್ ಡ್ರೀಮ್ಸ್. ಹೌದು ನೋಡಿ, ಇಲ್ಲಿ ತುಂಬಾ ಎನರ್ಜಿ, ತುಂಬಾ ಚೆನ್ನಾಗಿದೆ ಇಲ್ಲಿ ನಿಮ್ದು. ಇಷ್ಟು ಬೇಕಾಗಿಲ್ಲ. ಓಕೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಬರುತ್ತೆ, ಕಾರ್ಡ್ ಬರುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಹೇಳ್ತಿದ್ದೀನಲ್ವಾ ನಾನು, ಯಾಕೆ ಇಷ್ಟೊಂದು ಆತರ ಪಡ್ತೀರಾ? ಏನೇನೋ ಬಂದಿದ್ದಾವೆ, ಎಲ್ಲ ರಿವರ್ಸ್ ಬಂದಿದ್ದಾವೆ. ಹೌ ಟು ಎಕ್ಸ್ಪ್ಲೈನ್ ದಿಸ್? ಯಾ, ಸೊ ನಾನು ಹೇಳಿರೋ ಪ್ರಕಾರ ಇದು ನೀವು ನಿಮ್ಮ 2021 ಏಜಲ್ಲಿ ಯಾವ ವ್ಯಕ್ತಿ ಏನು ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ ಅದೇ ಕನಸು ಬರ್ತಿದೆ ಅಂತ ನೋಡ್ತಿದ್ದೀನಿ. ಅಥವಾ ನಿಮಗೆ ಆ ಏಜಿಂದ ತುಂಬ ಸ್ಟ್ರಾಂಗ್ ಆಗಿ ಒಂದು ಕನಸು ಬರ್ತಿದೆ ಅಂತ ನೋಡ್ತಿದ್ದೀನಿ. ಇಲ್ಲಿ ವಾಂಡ್ಸ್ ಇದೆ, ಇಲ್ಲಿ ವಾಂಡ್ಸ್ ಇದೆ. ಇಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. 5, 6, 7. ಸೊ 7, ಸೊ ನಿಮಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಐ ಥಿಂಕ್ ನೀವು ಗೆಲ್ಬೇಕು ಅನ್ಕೊಂಡಿರೋದ್ರಲ್ಲಿ ನಿಮಗೆ ತುಂಬ ಕಾಂಪಿಟೇಷನ್ಸ್ ಬಂದಿರೋ ರೀತಿ. ಓಕೆನಾ, ತುಂಬ ಜನ ಅಡ್ಡಿ ಮಾಡ್ತಿರೋ ರೀತಿ. ಓಕೆನಾ, ನೀವೊಂದು ಜಾಬ್ಗೆ ಟ್ರೈ ಮಾಡ್ತಿದ್ರೆ, ಗೌರ್ಮೆಂಟ್ ಜಾಬ್ಗೆ ಅಥವಾ ಒಂದು ಬಿಸ್ನೆಸ್ಗೆ ಟ್ರೈ ಮಾಡ್ತಿದ್ರೆ, ನಿಮ್ಮ ಜೊತೆ ಫ್ರೆಂಡ್ಸು, ನಿಮ್ಗೆ ಗೊತ್ತಿರೋರು, ಬೇರೆ ಎಲ್ಲರೂ ಓಕೆನಾ, ಸ್ಟ್ರೇಂಜರ್ಸ್, ನಿಮ್ಮ ಡ್ರೀಮಲ್ಲಿ ಬರೋರು ಎಲ್ಲರೂ ಓಕೆನಾ, ಎಲ್ಲರೂ ನಿಮಗೆ ಕಾಂಪಿಟೇಟಿವ್ ಆಗಿ ಬರ್ತಿದ್ದಾರೆ. ಏನೋ ಒಂದನ್ನ ನೀವು ವಿನ್ ಮಾಡಕ್ ಹೋಗ್ತಿದ್ದೀರಾ, ಆಗ ಕಾಂಪಿಟೇಟಿವ್ ಆಗಿ ಬರ್ತಿದ್ದಾರೆ ಅಂತ ಇಲ್ಲಿ ನಾನು ನೋಡ್ತಿದ್ದೀನಿ. ಸೊ ಇಲ್ಲಿ ನೋಡಿ, ನೀವು ಮಲ್ಗೋಕ್ ಮೊದಲು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮಲಗ್ತಿದ್ದೀರಾ. ಇಲ್ಲಿ ಮಲ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಾ ಇರೋವಂಥದ್ದು. ಓಕೆನಾ, ಸೊ ಆ ಡ್ರೀಮ್ ಬಗ್ಗೆನೆ ನೀವೊಂದು ಏನೋ ಸಾಧನೆ ಮಾಡ್ಬೇಕು ಅನ್ಕೊಂತಿದ್ದೀರಾ ಲೈಫಲ್ಲಿ, ಅದರ ಬಗ್ಗೆನೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಮಲಗ್ತಿದ್ದೀರಾ. ಲಾಸ್ಟ್ ಶೇಡು, ನೀವು ಮಲ್ಗೋಕ್ ಮೊದಲು ಲಾಸ್ಟ್ ನೀವು ಯಾವ ಥಾಟ್ನ ಹಾಕ್ತೀರಾ
ಅದು ಒಂದು ಶೀಡ್ ಹಾಕ್ದಂಗೆ ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ, ಅಂದ್ರೆ ಒಂದು ಬೀಜನ ಹಾಕಿ ಅದನ್ನ ಬೆಳೆಸೋದಕ್ಕೆ ಹೇಳ್ದಂಗೆ ಸಬ್ ಕಾನ್ಶಿಯಸ್ಲಿ. ಸೊ ಆ ರೀತಿ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಸೊ ಇಲ್ಲಿ ತುಂಬಾ ಸ್ವಾರ್ಟ್ಸ್ ಬಂದಿದ್ದಾವೆ. ನಿಮ್ಮ ಡ್ರೀಮ್ ಅಲ್ಲಿ ತುಂಬಾ ತೊಂದರೆಗಳು, ಓಕೆನಾ, ತುಂಬಾ ನೋವಾಗುವಂತ ಪರಿಸ್ಥಿತಿಗಳು, ಅಂಥದ್ದನ್ನೇ ಡ್ರೀಮ್ಸ್ ಬರ್ತಿದಾವೆ ನಿಮ್ಗೆ. ಇಲ್ಲಿ ತುಂಬಾ ತೊಂದರೆ ಕೊಡೋ ವ್ಯಕ್ತಿಗಳಿದ್ದಾರೆ ಪಕ್ಕದಲ್ಲಿ, ಮೇಲೆ ಎಲ್ಲಾನು. ಆ ರೀತಿ ವಿಚಿತ್ರವಾಗಿ ಡ್ರೀಮ್ ಬಂದಿದೆ ಇಲ್ಲಿ ಅಂತ ನೋಡ್ತಿದ್ದೀನಿ. ಸೊ ಇಲ್ಲಿ ಸ್ವಾರ್ಟ್ಸ್ ಕೈಗೆ ತಗೊಂಡಿದ್ದೀರಾ, ಅಧಿಕಾರನ ನೀವು ಕೈಗೆ ತಗೊಂಡಿದ್ದೀರಾ. ಓಕೆ, ಸೊ ಇಲ್ಲಿ ಕೆಲವೊಂದನ್ನ ನೀವು ಲಾಕ್ ಮಾಡ್ತೀರಾ. ಆ, ನಿಮ್ಗೆ ನಿಮ್ಗೆ ಅಡ್ಡಿ ಆಗುವಂತವನ್ನ ನೀವು ಔಟ್ ಮಾಡಿ, ಓಕೆನಾ. ಸೊ ನೀವು ವಿನ್ ಮಾಡಿದ್ದೀರಾ ಇಲ್ಲಿ. ಇಷ್ಟೊಂದು ಕಾಂಪಿಟೇಷನ್, ಇದು ಆಕ್ಚುಲಿ ಕಾರ್ಡ್ ರಿವರ್ಸ್ ಬಂದಿತ್ತಲ್ವಾ. ಸೊ ಇಷ್ಟೊಂದು ಥಿಂಕ್ ಮಾಡಿ ನೆಗೆಟಿವಿಟಿಯಲ್ಲಿ ನೀವು ಪಾಸಿಟಿವಿಟಿನ ಹುಡ್ಕೊಂಡು ಇಲ್ಲಿ ನೀವು ವಿನ್ ಆಗಿರೋದನ್ನ ನಾನು ನೋಡ್ತಿದ್ದೀನಿ ನಿಮ್ಮ ಡ್ರೀಮ್ ಅಲ್ಲಿ ನೀವು. ಓಕೆ, ಸೊ ಈ ಕಾರ್ಡು ರಿವರ್ಸ್ ಬಂದಿದೆ. ನೈಟ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಸೊ ಎರಡೂ ಅದೇ ಹೇಳ್ತಿದೆ, ಓಕೆನಾ. ಸೊ ಯಾವುದೋ ಒಂದನ್ನ ವಿನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ನಿಮ್ಗೆ ಬೇಕಾಗಿರೋದನ್ನ ಯುದ್ಧ ಮಾಡಿ ಗೆಲ್ತಿದ್ದೀರಾ. ಬಟ್ ಅದು ನೀವು ಅನ್ಕೊಂಡಷ್ಟು ಗುಡ್ ಡ್ರೀಮ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ 6 ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ. ಸೊ ತುಂಬಾ ಕಷ್ಟ ಇದೆ, ತುಂಬಾ ದೂರ ಇದೆ ನಾನು ಅನ್ಕೊಳ್ತಿರೋ ದಾರಿ, ಬಿಕಾಸ್ ನೀವು ಅದೇ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಓಕೆನಾ, ನೀವು ಗೆಲ್ಲೋದು ತುಂಬಾ ಕಷ್ಟ ಇದೆ, ನೀವು ವಿನ್ ಆಗೋದು ಕಷ್ಟ ಇದೆ, ನೀವು ಅನ್ಕೊಂಡಿರೋದು ನಿಮಗೆ ಸಿಗೋದು ತುಂಬಾ ಕಷ್ಟ ಇದೆ ಅನ್ನೋದನ್ನ ಈ ಕಾರ್ಡು ಹೇಳ್ತಿದೆ. ಓಕೆ, ಸೊ ನೈಟ್ ಆಫ್ ಸ್ವಾರ್ಡ್ಸ್ ಅದೇ ಹೇಳ್ತಿದೆ. ಕುದುರೆ ಬರುತ್ತೆ ನಿಮ್ಮ ಕನ್ಸಲ್ಲಿ, ನೀವು ಓಕೆನಾ ರೆಡ್ ಕಲರ್ ಕ್ಲಾತ್ಸ್ ಹಾಕಿರ್ತೀರಾ, ಓಕೆನಾ, ತುಂಬಾ ವೇಗವಾಗಿ ಹೋಗ್ತಿರ್ತೀರಾ ಗಾಳಿಯಲ್ಲಿ ಅಂತ ಈ ಕಾರ್ಡ್ಸ್ ಎಲ್ಲ ಹೇಳ್ತಿದಾವೆ. ಸೊ ನೈಟ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ. ಸೊ ಅಂದ್ರೆ ನಿಮ್ಗೆ ನೆಗೆಟಿವ್ ಡ್ರೀಮ್ಸ್ ಬರ್ತಿದಾವೆ, ಹೊಡೆದಾಡ್ಕೊಳ್ಳೋ ಅಂಥದ್ದು, ಸ್ವಾರ್ಡ್ಸು, ಒಬ್ಬ ಒಬ್ಬ ವ್ಯಕ್ತಿ ಮಗು, ಓಕೆನಾ, ಸಮುದ್ರದಲ್ಲಿ ತುಂಬಾ ತೊಂದರೆಗೊಳಗಾಗಿರೋ ರೀತಿ. ಓಕೆನಾ, ಈ ಪಿಕ್ಚರ್ಸ್ನ ನೋಡಿ, ಈ ಪಿಕ್ಚರ್ಸ್ ನಿಮ್ಮ ಡ್ರೀಮ್ಗೆ ಏನಾದ್ರು ಕನೆಕ್ಟ್ ಆಗ್ಬೋದು ಅಂತ ಅಂದ್ಬಿಟ್ಟು. ಹಾರ್ಸ್ ಇದಾವೆ ಇಲ್ಲಿ. ಓಕೆ, ಸೊ ಆ ರೀತಿ ಇಲ್ಲಿ ಒಂದು ಹಾರ್ಸ್ ಇದೆ. ಓಕೆ, ವೇಗವಾಗಿ ದುಡುಕುವಂತ ನಿರ್ಧಾರಗಳು ತಗೊಳ್ತಾ ಇದ್ದೀರಾ ಡ್ರೀಮ್ ಅಲ್ಲಿ, ಏನೋ ವಿನ್ ಮಾಡೋಕೆ ಟ್ರೈ ಮಾಡ್ತಿದ್ದೀರಾ ನಿಮ್ಮ ಡ್ರೀಮ್ ಅಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಿದ್ದೀನಿ ನಾನು. ಓಕೆ, ಸೊ ಮೂನಾಲಜಿ ಕಾರ್ಡ್ಸ್ ಇದಾವೆ ಇಲ್ಲಿ. ಕೆಲವೊಂದು ನೋಡೋಣ ನಿಮ್ಮ ಡ್ರೀಮ್ಸ್ ನ ಮೀನಿಂಗ್ ಆದ್ರೂ ಏನು ಅಂತ. ನಥಿಂಗ್ ಈಸ್ ಎಟ್ ಸೆಟ್ ಇನ್ ಸ್ಟೋನ್ ಅಂತ ಅಂದ್ಬಿಟ್ಟು ಬಂದಿದೆ ಇಲ್ಲಿ. ಸೊ ಈಗಲೇ ಅಲ್ಲ, ಓಕೆನಾ, ಮುಂದೆ ನೀವು ಅದಕ್ಕೋಸ್ಕರ ತುಂಬಾ ವೆಯ್ಟ್ ಮಾಡ್ತೀರಾ, ಓಡಾಡ್ತೀರಾ ಅಂತ. ಅಂದ್ರೆ ನೀವು ನಿಜವಾದ ಜೀವನದಲ್ಲಿ ಸಾಧಿಸ್ಬೇಕಾಗಿರೋದನ್ನ ನಿಮ್ಮ ಡ್ರೀಮ್ ಅಲ್ಲಿ ನೋಡ್ತಾ ಇರ್ತೀರಾ ನೀವು ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಕಲ್ಲಿನಂತೆ ನೀವು ಗಟ್ಟಿ ಇರ್ತೀರ, ಈಗ ಆಗದೆ ಇದ್ರು ಅದಕ್ಕೋಸ್ಕರ ಸತತ ಶ್ರಮ ಪಡ್ತಿರ್ತೀರಾ ಅಂತ. ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್ ಅಂತ ಬಂದಿದೆ. ನಿಮ್ದು ತುಂಬಾ ದೊಡ್ಡ ಕನಸೇ ಇದೆ ಇಲ್ಲಿ, ತುಂಬಾ ದೊಡ್ಡದು. ಓಕೆ, ತುಂಬಾ ಸೊ ಎಲ್ಲರಿಗೂ ಹೇಳಿದ್ರೆ ನಗಿಬೋದು, ಬಟ್ ನಿಮ್ಮ ಡ್ರೀಮ್ ನಿಮ್ಗೆ ಗೊತ್ತು. ಓಕೆನಾ, ಅಷ್ಟು ದೊಡ್ಡ ಡ್ರೀಮ್ ಇದೆ ನಿಮ್ಗೆ. ತುಂಬಾ ದೊಡ್ಡ ದೊಡ್ಡ ದುಡ್ಡು, ದೊಡ್ಡ ದೊಡ್ಡ ಆಸ್ತಿ, ದೊಡ್ಡ ಗೆಲುವು, ಏನೋ ಯುದ್ಧನೇ ಮಾಡ್ಬಿಡ್ತಿದ್ದೀರಾ ನಿಮ್ಮ ಡ್ರೀಮ್ ಅಲ್ಲಿ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇನ್ನೊಂದೆರಡು ಸೇಮ್ ಕಾರ್ಡ್ಸ್ ಬರ್ತಿದಾವೆ ಇಲ್ಲಿ ಪ್ರತಿಯೊಂದು. ಓಕೆ, ಸೊ ಇನ್ನೊಂದೇನಾದ್ರೂ ಮೀನಿಂಗ್ ಕೊಡ್ಬೋದಾ ನೋಡೋಣ. ಸೊ ಕನ್ಫ್ಯೂಷನ್ ಇದೆ ಇಲ್ಲಿ, ಕನ್ಫ್ಯೂಷನ್ಸ್ ಹೊರಗಡೆ ಬರುವಂತದ್ದಿದೆ. ಸೊ ಯುದ್ಧದಲ್ಲಿ ನಿಮ್ಮ ಕನ್ಫ್ಯೂಷನ್ಸ್ ಇದೆ, ನಿಮ್ಗೆ ಕಾಣ್ತಿಲ್ಲ. ಓಕೆನಾ, ಏನ್ ಯುದ್ಧ ಮಾಡ್ತಿದ್ದೀನಿ, ಯಾಕೆ ಯುದ್ಧ ಮಾಡ್ತಿದ್ದೀನಿ, ಓಕೆನಾ, ತುಂಬಾ ಡೌಟ್ಸು, ವಾರ್ನಿಂಗ್ಸು ಅದರಲ್ಲಿ. ಓಕೆನಾ, ಪೊಲೀಸು, ಓಕೆ, ಯುದ್ಧ ಟೈಮ್ ಆಗೋಗಿದೆ ಅಂತ ಅಂದ್ಬಿಟ್ಟು, ಯಾರ ಕಡೆ ಗೆಲ್ಬೇಕು, ಯಾರನ್ನ ಔಟ್ ಮಾಡ್ಬೇಕು ಅಂತ ಇಲ್ಲಿ ಕನ್ಫ್ಯೂಷನ್ಗೆ ಒಳಗಾಗಿದ್ದೀರಾ ಅಂತ. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದ್ಬಿಟ್ಟು ನಿಮ್ಮಿಂದ ಡ್ರೀಮ್ ಕತೆ ಮುಗಿತಾ ಇಲ್ಲ ಅನ್ನೋದು ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ನಿಮ್ಮಿಂದ ಬ್ಯಾಲೆನ್ಸ್ ಮಾಡೋಕ್ ಆಗ್ತಾ ಇಲ್ಲ ಡ್ರೀಮ್ನ. ಓಕೆ, ಒಂದು ಎಂಡ್ ಮಾಡಿ ಅದನ್ನ, ಅಥವಾ ಅದನ್ನ ಎಕ್ಸಿಟ್ ಮಾಡಿ ಹೋಗುವಂಥದ್ದು ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಏನ್ ಹೇಳುತ್ತಂದ್ರೆ ನಿಮ್ದು ಇದು ಹಳೆ ಜನ್ಮದಲ್ಲಿ ನೀವು ಅಫ್ಕೋರ್ಸ್ ತುಂಬಾ ಯುದ್ಧಗಳು ನಡೆದಿದ್ದಾವೆ, ಅದ್ರಲ್ಲಿ ನೀವು ಒಬ್ಬ ಪಾತ್ರಧಾರಿ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅದರಿಂದ ನಿಮ್ಗೆ ಆ ಡ್ರೀಮ್ಸ್ ಬರ್ತಿದಾವೆ ಅಂತ ನೋಡ್ತಿದ್ದೀನಿ ನೀವು. ಸೊ ನಿಮ್ಗೆ ಅಂತ ರಿಲೇಟೆಡ್ ಮೂವೀಸ್ ನೀವು ನೋಡ್ತೀರಾ, ಅಂತ ಪಿಕ್ಚರ್ಸ್, ಅಂತ ಮೂವೀಸ್ನ ನೀವು ಅಬ್ಸರ್ವ್ ಮಾಡ್ತೀರಾ. ಓಕೆನಾ, ಸೊ ಅಂದ್ರೆ ನೀವು ಸ್ವಲ್ಪ ಅಲರ್ಟ್ ಆಗ್ಬಿಡ್ತೀರಾ. ಫೈಟಿಂಗ್ ಸೀನ್ಸ್, ಆ ಚಾಕು, ಓಕೆನಾ, ಆ ಬ್ಲಡ್ ಅದೆಲ್ಲ ನೋಡಿದಾಗ ಸ್ವಲ್ಪ ನೀವು ನಿಮ್ಮಲ್ಲಿ ಬ್ಲಡ್ ಕುದಿಯುತ್ತೆ. ಓಕೆನಾ, ಒಂದ್ ರೀತಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ನೀವು ಪ್ಯಾಷನ್ ವ್ಯಕ್ತಿಗಳಲ್ಲ ಇಲ್ಲಿ. ಅಂದ್ರೆ ಸೊ ಸ್ವಲ್ಪ ಲೈಫ್ನ ಎಂಜಾಯ್ ಮಾಡಿಕೊಂಡು, ಓಕೆನಾ, ಟೈಮ್ ವೇಸ್ಟ್ ಮಾಡೋ ವ್ಯಕ್ತಿಗಳಲ್ಲ ನೀವು, ತುಂಬಾ ಕಷ್ಟ ಪಡುವ ವ್ಯಕ್ತಿಗಳು. ನಿಮ್ಗೆ ತುಂಬಾ ಫೈಟಿಂಗ್ ಸೀನ್ಸ್ ಇಷ್ಟ ಇಲ್ಲಿ.
ಓಕೆನಾ. ಸೊ ನಿಮ್ದಲ್ದೆ ಅದರ ರಿಸಲ್ಟ್ ಗೊತ್ತಾಗ್ದಿರಾ ನೀವು ಕನ್ಸಲ್ಲಿ ಡೈಲಿ ಅದೇ ಡ್ರೀಮ್ಸ್ ಬರ್ತಿದಾವೆ. ನೀವು ಯಾವುದರ ಕಡೆ ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಾಗದೇ ಇರುವಂತಹ ಕನ್ಫ್ಯೂಷನ್ಸ್‌ನ ನಾನಿಲ್ಲಿ ನೋಡ್ತಿದ್ದೀನಿ. ನೋಡಿ, ನೈಟ್ ಆಫ್ ವಾಂಡ್ಸ್ ಅದೇ ಹೇಳ್ತಿದೆ. ಓಕೆನಾ. ಇಲ್ಲಿ ಇಲ್ಲಿ ವಾಂಡ್ಸ್ ಅಂಡ್ ಸ್ವಾರ್ಡ್ಸ್ ಮಧ್ಯೆ ಯುದ್ಧ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ. ಯಾರನ್ನ ಬಿಟ್ಕೊಡ್ಬೇಕು ಅಥವಾ ಯಾರನ್ನ ಗೆಲ್ಸ್ಬೇಕು? ನೀವೊಬ್ಬ ಮೂರನೇ ವ್ಯಕ್ತಿ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ನಿಮ್ಮ ಡ್ರೀಮ್ಸ್ ಅಲ್ಲಿ ನೀವೇ ಒಂದು ಥರ್ಡ್ ಪಾರ್ಟಿ ಅಂತ. ಓಕೆನಾ. ಒಂದು 2 ದೇಶಗಳ ಮಧ್ಯೆ ಗಲಾಟೆ ನಡೆಯುವಾಗ ನೀವು ಇಂಪಾರ್ಟೆಂಟ್ ಮೂರನೇ ವ್ಯಕ್ತಿ ಅಂತ ನೋಡ್ತಿದ್ದೀನಿ. ಇಲ್ಲಿ ನಿಮ್ಮ ಬ್ರೈನ್‌ಗೆ ಇಷ್ಟ ಆದವರೊಬ್ರು, ನಿಮ್ಮ ಮನಸ್ಸಿಗೆ ಇಷ್ಟ ಆದವರೊಬ್ರು ಇಬ್ರಿರ್ತಾರೆ. ಓಕೆನಾ. ಆದ್ರೆ ಯಾರನ್ನ ಗೆಲ್ಸ್ಬೇಕು ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಟೋಟಲಿ ನಾನಿಲ್ಲಿ ಏನ್ ಹೇಳೋಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ಇದು ನಿಮ್ಮ ಪಾಸ್ಟ್, ನಿಮ್ಮ ಸೋಲ್ ತಗೊಂಡ್ಬಂದಿರುವಂತಹ ಒಂದು ಟಾಸ್ಕ್ ಅಥವಾ ಪ್ರೋಗ್ರಾಮಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ಐ ಥಿಂಕ್ ಸ್ವಾರ್ಡ್ಸ್ ಅಂದ್ರೆ ನೀವು ಒಂದು ಹೆಣ್ಣಿಗಾಗಿ ಹೋರಾಡ್ತಿದ್ದೀರಾ ಅಥವಾ ಅವರ ರಕ್ಷಣೆಗಾಗಿ ಹೋರಾಡ್ತಿದ್ದೀರಾ ಅಂತ ಹೇಳ್ಬೋದು. ಓಕೆ. ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ. ನಿಮ್ಮ ಡ್ರೀಮ್‌ಗೆ ಯಾವಾಗ ಒಂದು ರಿಸಲ್ಟ್ ಸಿಗ್ಬೋದು? ಅದರ ಮುಕ್ತಾಯ ಯಾವಾಗಿರುತ್ತೆ? ನಿಮ್ಮ ಒಡೆದಾಡುವ ಡ್ರೀಮ್ಸ್‌ನ ಮುಕ್ತಾಯ ಯಾವಾಗಿರುತ್ತೆ ನೋಡೋಣ. ಓಹೋ! ಇಲ್ಲಿ ನೋಡಿ, 2 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಅಂದ್ರೆ ನೀವು ಮನಿಗೋಸ್ಕರ ಹೋರಾಡ್ತಿದ್ದೀರಾ. ಮನಿ ನಿಮ್ಗೆ ಅದು ಬರೋದಿಲ್ಲ ಅಂತ ಹೇಳ್ತಿದೆ. ಅಂದ್ರೆ ನೀವು ಒಂದು ಪ್ರೀತಿಗಾಗಿ, ಒಂದು ಊರಿಗಾಗಿ, ಒಂದು ದೇಶಕ್ಕಾಗಿ ಇಲ್ಲಿ ಹಾರ್ಟ್ ಚಕ್ರ ಇದೆ. ಓಕೆನಾ. ಇದೊಂದು ತಾಯಿ ಅಂತ ಹೇಳ್ತೀವಿ, ಅರ್ಥ ಅಂತ ಹೇಳ್ತೀವಿ. ಓಕೆನಾ. ನಿಮ್ಮ ಆಸ್ತಿಗೋಸ್ಕರ ಅಥವಾ ನಿಮ್ಮ ದೇಶಕ್ಕೋಸ್ಕರ ನೀವು ಹೋರಾಡಿ ಗೆಲ್ಲುವಂತಹ ವ್ಯಕ್ತಿಗಳು, ಗಾಡ್ ಎನರ್ಜಿ ನಿಮ್ಮ ಮೇಲೆ ಇದೆ. ನಿಮ್ಮ ಮನೆ ದೇವರು ಒಂದು ಹೆಣ್ಣು ದೇವರಾಗಿರ್ಬೋದು ಅಥವಾ ನೀವೊಂದು ಗಾಡೆಸ್‌ನ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಪೂಜಿಸ್ತಾ ಇರ್ಬೋದು. ಓಕೆನಾ. ಅವರ ಕೈಯಲ್ಲಿದೆ ನಿಮ್ಮ ಗೆಲುವು ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಇಲ್ಲಿ ನೀವು ಕೆಲವೊಂದನ್ನ ಲಾಸ್ ಆಗ್ತಿದ್ದೀರಾ ಇಲ್ಲಿ ಮನಿನ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಯಾಕೆ ಅಂದ್ರೆ ಬಿಕಾಸ್ ನಿಮ್ಮ ಹಾರ್ಟ್‌ಗೆ ಬೇಕಾಗಿರುವಂಥದ್ದು ಗೆಲುವು, ಪ್ರೀತಿ. ಓಕೆನಾ. ನಿಮ್ಮ ದುಡ್ಡು ಗೆಲುವು ನಿಮ್ಮ ಮೈಂಡ್‌ಗೆ ಬೇಕಾಗಿದೆ. ನಿಮ್ಮ ನಿಜವಾದ ಗೆಲುವು ನಿಮ್ಮ ಹಾರ್ಟ್‌ಗೆ ಬೇಕಾಗಿರೋದು. ನೀವು ಯಾವುದನ್ನೋ ಒಂದನ್ನ ಪ್ರೊಟೆಕ್ಟ್ ಮಾಡಿ ಸೇವ್ ಮಾಡುವಂಥದ್ದು ಫೆಮಿನೈನ್ ಎನರ್ಜಿನ. ಓಕೆನಾ. ಅದೇ ಕನ್ಫ್ಯೂಷನ್ ಅಲ್ಲಿ ನೀವು ಗಲಾಟೆ ಏನಾದ್ರು ಅಂದ್ರೆ ಕನ್ಫ್ಯೂಷನ್ಸ್. ಇಲ್ಲಿ ನೋಡಿ, 2 ಆಫ್ ಪೆಂಟಿಕಲ್ಸ್, 2 ಆಫ್ ವಾಂಡ್ಸ್ ಅಂಡ್ 2 ಆಫ್ ಸ್ವಾರ್ಡ್ಸ್ ಅದೇ ಹೇಳ್ತಿದೆ. ಓಕೆನಾ. ನೀವು ಇವತ್ತು ಡಿಸೈಡ್ ಮಾಡಿ, ಓಕೆನಾ, ನನ್ನ ಉದ್ದೇಶ ಏನಿದೆ ಅದನ್ನ ನಾನು ನೆರವೇರಿಸ್ತಿದ್ದೀನಿ. ಓಕೆನಾ. ನನ್ನ ಮೈಂಡ್ ಹೇಳೋ ರೀತಿ ನಾನು ದುಡ್ಡಿಗೆ ಯಾವುದಕ್ಕೂ ನಾನು ಮೋಹಗೊಳ್ಳೋದಿಲ್ಲ, ಆಸೆಗೆ ಒಳಗಾಗೋದಿಲ್ಲ. ನನ್ನ ಕರ್ತವ್ಯ ಏನಿದೆ, ನನ್ನ ಸೋಲ್ ಏನ್ ಡಿಸೈಡ್ ಮಾಡ್ತಿದೆ ಅದರ ಪರವಾಗಿ ನಾನು ನಡೀತೀನಿ ಅಂತ ಹೇಳ್ಕೊಳ್ಳಿ. ಓಕೆನಾ. ಡ್ರೀಮ್ ಚೇಂಜ್ ಆಗ್ಬೋದು ನಿಮ್ದು. ಓಕೆ. ನೀವು ಒಂದು ಎಂಪ್ರೆಸ್, ಓಕೆನಾ, ಕ್ವೀನ್ ಆಗೋದಿಕ್ಕೆ ಅಂದ್ರೆ ಒಂದು ರಾಣಿ ರಾಜ ರೀತಿ ಬದುಕೋದಿಕ್ಕೆ ಒಂದು ಕನ್ಫ್ಯೂಷನ್ಸ್ ಇಂದ ಹೊರಗಡೆ ಬರುವಂತಹ ಪರಿಸ್ಥಿತಿ ನಿಮ್ದಾಗಿದೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಫುಲ್ಲು ನಿಮ್ಮ ಕನಸಲ್ಲಿ ಗಲಾಟೆ ಓಡ್ತಾ ಇದ್ದೀರಾ ಕುದುರೆ ಮೇಲೆ ಅಲ್ವಾ. ಡ್ರೀಮ್ಸು ತುಂಬಾ ಇಂಪಾರ್ಟೆಂಟ್, ತುಂಬಾ ಮೆಸೇಜ್ ಕೊಡುತ್ತೆ ನಮ್ಗೆ. ಇವಾಗ ರಿಯಲ್ ಆಗಿ ಏನ್ ನಡೆದಿದೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಯಾವಾಗ್ಲೂ ಬ್ಲಾಕ್ ಹಾರ್ಸ್ ಬಂದು, ಓಕೆನಾ, ಡ್ರೀಮ್ ಅಲ್ಲಿ ಅವರ ಫ್ಯಾಮಿಲಿನ ಅವ್ರನ್ನ ಎಲ್ಲ ತುಂಬಾ ಒಡೆದು ಅಂದ್ರೆ ಅಂದ್ರೆ ಅವ್ರ ಮನೆನೆಲ್ಲ ಧ್ವಂಸ ಮಾಡಿ ಅವ್ರಿಗೆಲ್ಲ ತುಂಬಾ ತೊಂದರೆ ಕೊಡ್ತಿತ್ತಂತೆ ಒಂದು ಬ್ಲಾಕ್ ಹಾರ್ಸ್. ಡೈಲಿ ಅದೇ ಕನಸು ಬರ್ತಿತ್ತಂತೆ. ಕೆಲವೊಂದು ವರ್ಷಗಳಾದ್ಮೇಲೆ ಅವರು ಅನ್‌ಹೆಲ್ತಿ ಆಗಿ ಹಾಸ್ಪಿಟಲ್‌ಗೆ ಹೋದಾಗ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತಂತೆ. ಅದಕ್ಕೊಂದು ಸ್ಪಿರಿಚುಯಾಲಿಟಿ ಕನೆಕ್ಟ್ ಮಾಡಿ ನಿಮ್ಗೆ ಮೊದಲೇ ಮೆಸೇಜ್ ಗೊತ್ತಾಗ್ತಿದೆ. ನಿಮ್ಮ ಲಿವರ್ ಯಾವಾಗ ಡ್ಯಾಮೇಜ್ ಆಗೋಕೆ ಸ್ಟಾರ್ಟ್ ಆಯ್ತೋ ಅವಾಗಿಂದನೂ ಅಂದ್ರೆ ಡ್ರೀಮ್ಸ್ ಮೆಸೇಜ್ ಕೊಡೋಕೆ ಸ್ಟಾರ್ಟ್ ಆಗ್ತಿದೆ. ನೀವು ಮೊದಲೇ ಹಾಸ್ಪಿಟಲ್‌ಗೆ ಹೋಗಿದ್ದಿದ್ರೆ ವಾಸಿ ಆಗ್ತಿತ್ತು ಅಂತ. ಓಕೆನಾ. ಆ ವ್ಯಕ್ತಿ ಜವಾಬ್ದಾರಿ ಪೂರ್ತಿ ಆ ವ್ಯಕ್ತಿ ಮೇಲೆ ಇತ್ತಂತೆ, ಮನೆ ಜವಾಬ್ದಾರಿ ಪೂರ್ತಿ. ಆ ರೀತಿ ಹೇಳುತ್ತೆ. ಓಕೆ. ನಿಮ್ಮ ಡ್ರೀಮ್‌ನ ಅರ್ಥ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನನಗಿಂತ. ಓಕೆನಾ. ಇದೊಂದು ಜನರಲ್ ರೀಡಿಂಗ್, ಎಲ್ಲರಿಗೂ ಕನೆಕ್ಟ್ ಆಗಿರುತ್ತೆ. ಓಕೆ. ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು 1/5/15/6/24/15 ಡೇಟ್ ಆಫ್ ಬರ್ತ್ ಪೀಪಲ್ ಆಗಿರ್ಬೋದು. ಓಕೆನಾ. ನಿಮಗೆ 369 ಡೇಸ್ಗಳಲ್ಲಿ ನಿಮಗೆ ಈ ಡ್ರೀಮ್ ಬರ್ತಾ ಇರ್ಬೋದು. ಓಕೆನಾ. ನೋಡೋಣ ಏನದೆ ಅಂತ. ಸ್ಲೀಪ್ಲೆಸ್ ನೈಟ್ಸ್ ಇಂದ ಹೊರಗಡೆ ಬರುವಂತಹ ಕಾರ್ಡ್ ಬಂದಿದೆ ಇಲ್ಲಿ. ಅಂದ್ರೆ ನೀವು ತೊಂದರೆಗಳಿಂದ ಹೊರಗಡೆ ಬರ್ತಿದ್ದೀರಾ, ನಿಮ್ಮ ನೋವುಗಳಿಂದ, ಕಷ್ಟಗಳಿಂದ ಹೊರಗಡೆ ಬರ್ತಿದ್ದೀರಾ ಅನ್ನೋ ಮೆಸೇಜ್ನ ಕೊಡ್ತಾ ಇರುತ್ತೆ ಡ್ರೀಮ್ ಇಲ್ಲಿ ಅಂತ ಅಂದ್ಬಿಟ್ಟು. ನಿದ್ದೆ ಮಾಡೋಕ್ ಮೊದಲು ಇದೇ ರೀತಿ ಯೋಚನೆ ಮಾಡಿ ಮಲಗ್ತೀರಾ ನೀವು, ಇದರಿಂದ ಹೊರಗಡೆ ಬರ್ತೀರಾ ಅಂತ ಮೆಸೇಜ್ ಬರ್ತಿದೆ. ಬಿಕಾಸ್ ಇದು ರಿವರ್ಸ್ ಬಂದಿದೆ. ಓಕೆ. ನೋಡೋಣ ಇರಿ
ಇನ್ನು ಏನೇನು ಇನ್ಫಾರ್ಮೇಶನ್ ಇದೆ ಅಂತ ಉಂಟು. ಬಟ್ ನಿಮಗೆ ನೆಗೆಟಿವಿಟಿ ಪಾಸಿಟಿವಿಟಿ ಕಡೆ ಹೋಗೋ ರೀತಿ ಡ್ರೀಮ್ಸ್ ಬರ್ತಿದ್ದಾವೆ, ಗುಡ್ ನ್ಯೂಸ್ ಕಡೆ ಡ್ರೀಮ್ಸ್ ಬರ್ತಿದ್ದಾವೆ. ನೀವು ಎಷ್ಟೇ ನೆಗೆಟಿವ್ ಪರ್ಸನ್ ಆಗಿದ್ರು, ನೆಗೆಟಿವ್ ಥಿಂಕ್ ಮಾಡೋರು, ನೆಗೆಟಿವ್ ಅಟ್ರಾಕ್ಟ್ ಮಾಡೋರು ಆಗಿದ್ರು, ಓಕೆ, ಸೊ ಅಲ್ಲಿ ಆ ರೀತಿ ಬರ್ತಿದ್ದಾವೆ ಅಂತ. ಓಕೆನಾ? ವಾವ್, ಇಲ್ಲಿ ನೋಡಿ, ಇಲ್ಲಿ ಟೆಂಪರೆನ್ಸ್ ಕಾರ್ಡು ರಿವರ್ಸ್ ಬಂದಿದೆ. ನೀವು ಪ್ರಸ್ತುತ ಲೈಫಲ್ಲಿ ನೀವು ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ ನಿಮ್ಮ ಅದೃಷ್ಟನ ನೀವು ಇಲ್ಲಿ. ಓಕೆ, ಅದಕ್ಕೆ ಇದು ಈ ಕಾರ್ಡ್ ರಿವರ್ಸ್ ಬಂದಿದೆ. ಸನ್ ಕಾರ್ಡ್ ಬಂದಿದೆ. ನೀವೊಂದು ಮಗು ರೀತಿ, ಒಂದು ಸನ್ ಎನರ್ಜಿ ಇದೆ, ಫ್ಲವರ್ಸ್ ಇದಾವೆ, ರೆಡ್ ಇದೆ ಒಂದು ಕ್ಲಾತ್ ಅಲ್ಲಿ, ಹಾರ್ಸ್ ಇದಾವೆ, ಸಣ್ಣ ಮಗು ರೀತಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ನಿಮ್ಮ ಡ್ರೀಮ್ ನ, ಅಥವಾ ಮಕ್ಕಳು ತುಂಬಾ ನಿಮ್ಮ ಡ್ರೀಮ್ ಅಲ್ಲಿ ಬರ್ತಾರೆ ಅಂತ. ಸೊ ಈ ಪಿಕ್ಚರ್ ಅಲ್ಲಿ ನೋಡಿ, ನಿಮ್ಗೆ ಡ್ರೀಮ್ ಅಲ್ಲಿ ಕಾಣಿಸೋ ಯಾವ್ದಾದ್ರು ಒಂದು ವಸ್ತು ಆಗಿರ್ಬೋದು, ಅಥವಾ ಒಂದು ಪಿಕ್ಚರ್ ಆಗಿರ್ಬೋದು. ಓಕೆನಾ? ತುಂಬಾ ಜಾಲಿ ಆಗಿರ್ತೀರಾ. ಓಕೆನಾ? ನೀವು ರಿಯಾಲಿಟಿಯಲ್ಲಿ ನೋಡ್ಬೇಕಾಗಿರೋದನ್ನ ನಿಮ್ಮ ಡ್ರೀಮ್ ಅಲ್ಲಿ ಮಾತ್ರ ನೋಡ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ 3 ಆಫ್ ವಾಂಡ್ಸ್ ರಿವರ್ಸ್ ಬಂದು ನೆಗೆಟಿವಿಟಿನ ತುಂಬಾ ಅಟ್ರಾಕ್ಟ್ ಮಾಡ್ತೀರಾ ನೀವು. ಬಟ್ ನೆಗೆಟಿವ್ ಅಲ್ಲಿ ನಿಮ್ಗೆ ಒಂದು ಪಾಸಿಟಿವಿಟಿ ಬರ್ತಾ ಇರುತ್ತೆ ಡ್ರೀಮ್ ಅಲ್ಲಿ. ಟೋಟಲಿ ಇನ್ನೇನು ಮುಗ್ದೋಯ್ತು ಜೀವನ, ಓಕೆನಾ, ಏನೋ ಒಂದು ಪ್ರೋಗ್ರಾಮ್ ಅದರಲ್ಲಿ ನೀವು ಯಶಸ್ ಕಾಣದೇ ಇರೋ ರೀತಿ ಬಂದಿರುತ್ತೆ. ಬಟ್ ಸಡನ್ ಆಗಿ ಒಂದು ಹೊಸ ಚಿಗುರು ಬದಲಾವಣೆ ಕಾಣ್ತಿರುತ್ತೆ ನಿಮ್ಮ ಡ್ರೀಮ್ ಅಲ್ಲಿ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಇಲ್ಲಿ ಹಾರ್ಸ್ ಇದೆ, ಇಲ್ಲಿ ಹಾರ್ಸ್ ಇದೆ. ಓಕೆ, ನೀವು ಸಣ್ಣ ಕೂದ್ರೆ ಅಂದ್ರೆ ಸಣ್ಣ ವಯಸ್ಸಿನ ವ್ಯಕ್ತಿಯಾಗಿ ಏನೋ ಮಾಡೋಕ್ಕೋಗಿ ಏನೇನೋ ತೊಂದರೆಗೆ ಸಿಲುಕಾಕೊಂಡು ನಂತರ ಅದರಲ್ಲಿ ನೀವೇ ವಿನ್ ಆಗಿ, ಓಕೆನಾ, ನಾನು ತಪ್ಪು ಮಾಡ್ತಾ ಇದ್ದೀನಿ, ನನ್ನ ಸ್ವಾರ್ಥಕ್ಕೋಸ್ಕರ ನಾನೇನು ಮೋಸ ಮಾಡ್ತಿದ್ದೀನಿ ಬೇರೆಯವ್ರಿಗೆ ಅಂತ ಡಿಸೈಡ್ ಆಗಿ ಒಂದು ಹೊಸ ಲೈಫ್ನ ಸೃಷ್ಟಿಸ್ಕೊಳ್ಳೋ ಅಂಥದ್ದು. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಒಂದು ಎಮೋಷನ್ಸ್ ನೀವು ಒಂದು ಹ್ಯಾಂಡಲ್ ಮಾಡುವಂಥದ್ದಾಗಿರ್ಬೋದು, ನೀವು ಒಂದನ್ನ ಗೆದ್ದಿದ್ದೀರಾ ಅಂತ ಅಂದ್ಬಿಟ್ಟು ಮೋಸ ಮಾಡಿ, ಮತ್ತೆ ಓಕೆ, ಮೋಸ ಮಾಡಿ ಅನ್ನಕ್ಕಾಗ್ದಿರಾ, ಓಕೆನಾ, ನಿಮ್ಮ ಅದೃಷ್ಟದಿಂದ ನೀವು ಗೆದ್ದಿದ್ದೀರಾ ನಿಮ್ಮ ಡ್ರೀಮ್ ಅಲ್ಲಿ ಒಂದನ್ನ, ಒಬ್ಬರನ್ನ. ನಿಮ್ಗೆ ಬೇಕಾಗಿರೋದನ್ನ ನೀವು ಸಾಧನೆ ಮಾಡಿದ್ದೀರಾ. ನೀವು ಮದ್ವೆ ಆಗ್ಬೇಕು ಅನ್ಕೊಳ್ತಾ ಇದ್ರೆ ನಿಮ್ಮ ಡ್ರೀಮ್ ಅಲ್ಲಿ ನಿಮ್ಮ ಮದ್ವೆ ಆಗಿರುವಂತಹ ವ್ಯಕ್ತಿ ಸರಿಯಾಗಿ ಫೇಸ್ ಕ್ಲಿಯರ್ ಇದ್ರು ಆ ಎಮೋಷನ್ ಒಂದನ್ನ ನೋಡ್ತೀರಾ, ಆ ಸಕ್ಸಸ್ ನ ನೋಡ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಿದ್ದೀನಿ ನಾನು. ಸೊ ನೋಡೋಣ, ಮೂನಾಲಜಿ ಇದೆ ಇಲ್ಲಿ, ಮೂನ್ ಡ್ರೀಮ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಮೂನಾಲಜಿ ಏನ್ ಹೇಳುತ್ತೆ ನಿಮ್ಮ ಡ್ರೀಮ್ಸ್ ಬಗ್ಗೆ ನೋಡೋಣ. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್ ಅಂತ ಬಂದಿದೆ. ಬ್ರಿಂಗಿಂಗ್ ಲವ್ ಇನ್ ಟು ದ ಸಿಚುವೇಶನ್ ಅಂತ ಬಂದಿದೆ. ಸೊ ನಿಮ್ಮನ್ನ ಯೂನಿವರ್ಸ್ ಡ್ರೀಮಲ್ಲಿ ಸಹ ಟೆಸ್ಟ್ ಮಾಡ್ತಾ ಇರುತ್ತೆ ನೋಡಿ ಇಲ್ಲಿ, ಓಕೆನಾ. ಸೊ ನೀವು ಒಬ್ಬ ಒಳ್ಳೆ ವ್ಯಕ್ತಿನ ಅಲ್ವಾ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಡ್ರೀಮಲ್ಲಿ ಸಹ ಅವಕಾಶ ಸಿಗುತ್ತೆ. ನಿಮ್ಗೆ ಭಾರಿ ಆಸೆನ ತೋರಿಸ್ಬಿಟ್ಟು, ಓಕೆನಾ, ಲಾಸ್ಟ್ ಒಳ್ಳೇದ್ರ ಕಡೆ ಹೋಗ್ತೀಯಾ, ಕೆಟ್ಟದ್ರ ಕಡೆ ಹೋಗ್ತೀಯಾ, ದೈವನ ನಂಬ್ತೀಯಾ ಅಥವಾ ಲಾಜಿಕಲ್ ಆಗಿ ಥಿಂಕ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ನಿಮ್ಗೆ ಡ್ರೀಮಲ್ಲಿ ಸಹ ಟ್ವಿಸ್ಟ್ ಕೊಡ್ತಾ ಇರುತ್ತೆ, ಟೆಸ್ಟ್ ಕೊಡ್ತಾ ಇರುತ್ತೆ, ಎಕ್ಸಾಮ್ ಕೊಡ್ತಾ ಇರುತ್ತೆ. ಬ್ರಿಂಗ್ ಇನ್ ಟು ದ ಸಿಚುವೇಶನ್, ಲವ್ ಇನ್ ಟು ದ ಸಿಚುವೇಶನ್. ಸೊ ಪ್ರೀತಿಗಾಗಿ ಹೋರಾಡ್ತೀಯಾ, ಕೊನೆಗೆ ಶಾಂತಿಗಾಗಿ ಹೋರಾಡ್ತೀಯಾ, ನಿನ್ನ ಸೋಲ್ ಸಕ್ಸಸ್ಗಾಗಿ ಹೋರಾಡ್ತೀಯಾ, ಅಥವಾ ಲಾಜಿಕಲ್ ಪ್ರಪಂಚದಲ್ಲಿ ಬಿದ್ದು ಮೈ ಮರೆತು ಹೋಗ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಆ ಡ್ರೀಮ್ ನಿಮ್ಗೆ ಹೇಳೋ ಅಂಥದ್ದು, ಓಕೆನಾ. ಸೊ ಇನ್ನೂ ಕೆಲವೊಂದು ಕಾರ್ಡ್ಸ್ ನೋಡೋಣ ಏನಿದೆ ನಿಮ್ಮ ಡ್ರೀಮ್ಸ್ ಬಗ್ಗೆ. ಸೊ ನಿಮ್ಗೆ ಮದ್ವೆ ಆಗ್ತಿರೋ ರೀತಿ, ಸೊ ಅವಾಗ್ಲೇ ಹೇಳ್ದೆ ಅಲ್ವಾ, ಸೊ ಮದ್ವೆ ಆಗ್ತಿರೋ ರೀತಿ, ಜನ್ಮ ಜನ್ಮದ ಅನುಬಂಧಗಳ ರೀತಿ, ನಿಮ್ಮ ಸೋಲ್ಮೇಟ್ ಸಿಕ್ಕಿರೋ ರೀತಿ, ಓಕೆನಾ, ನಿಮ್ಮ ಡ್ರೆಸ್ ಸೆನ್ಸು, ಓಕೆನಾ, ಒಂದು ಗಾಡ್ ಎನರ್ಜಿ, ಓಕೆನಾ, ಕಪ್ಸ್ ಎಮೋಷನ್ಸ್, ನೀವು ಒಂದಾಗ್ತಿರೋ ರೀತಿ ಡ್ರೀಮ್ಸ್ ಬರ್ತಿರುತ್ತೆ ಇಲ್ಲಿ. ನಿಮ್ಮ ಸೋಲ್ಮೇಟ್ನ ನೀವು ಡ್ರೀಮಲ್ಲಿ ನೋಡ್ತಿರ್ತೀರಾ ಜಾಸ್ತಿ ಅಂತ. ಓಕೆ, ಸೊ ನಿಮ್ಮ ಲವ್ ಸ್ಟೋರಿ ನಿಮ್ಮ ರಿಯಾಲಿಟಿಗಿಂತ ನಿಮ್ಮ ಡ್ರೀಮಲ್ಲೇ ಚೆನ್ನಾಗಿದೆ ಅಂತ ನೋಡಿದ್ದೀನಿ ನಾನಿಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ನಿಮ್ಮ ನಿಮ್ಮ ಇನ್ನರ್ ಚೈಲ್ಡು, ಓಕೆನಾ, ಕೆಲವೊಂದು ಆಸೆಗಳನ್ನ ಇಟ್ಕೊಂಡಿದೆ. ಅದು ಕೆಲವೊಂದು ಲಿಮಿಟಿಂಗ್ ಬಿಲೀಫ್ಸ್ಗೆ ಒಳಗಾಗಿದೆ, ಓಕೆನಾ. ಈಗ ಇದು ಆ ಕರ್ಮ ಕ್ಲಿಯರ್ ಆಗ್ತಿದೆ ನಿಮ್ಮ ಡ್ರೀಮ್ ಅಲ್ಲಿ, ಓಕೆನಾ. ನೀವು ನಿಮ್ಮ ಇನ್ನರ್ ಚೈಲ್ಡ್ ಭಯ ಬಿದ್ದು, ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೆಲವೊಂದು ಲಿಮಿಟಿಂಗ್ ಬಿಲೀಫ್ಸ್ಗೆ ಭಯ ಬಿದ್ದು ಮಾಡ್ಬೇಕಾಗಿರುವಂತದನ್ನ ಮಾಡ್ತೀರಾ, ಓಕೆನಾ. ಇದು ಭಯಗೊಂಡು ಅಷ್ಟಿಗೆ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಬಟ್ ಇದು ರಿವರ್ಸ್ ಬಂದು ಅದರ ಆಸೆಗಳನ್ನೆಲ್ಲ ಡ್ರೀಮ್ ಅಲ್ಲಿ ಪೂರೈಸ್ಕೊಳ್ತಾ ಇರುತ್ತೆ, ಓಕೆನಾ. ಆ ರೀತಿ ನೋಡ್ತಿದ್ದೀನಿ ನಾನು ಇಲ್ಲಿ, ಓಕೆನಾ. ಸೊ ಟೋಟಲಿ ಏನು ಹೇಳ್ಬೋದು ಅಂದ್ರೆ, ಸೊ ಇಲ್ಲಿ ಕಪ್ಸ್ ಅಂದ್ರೆ ನಿಮ್ಮ ಮದುವೆದ್ರ ಬಗ್ಗೆ ಇಲ್ಲಿ ಡ್ರೀಮ್ಸ್ ಬರ್ತಿರುತ್ತೆ. ಸೊ ನಿಮ್ಮ ಹಳೆ ನಿಮ್ಮ ಇನ್ನರ್ ಚೈಲ್ಡ್ ಅಂದ್ರೆ ನೀವು ಒಂದು 11 ಇಯರ್ಸ್ ಒಳಗಡೆ ಆಗಿರುವಂತಹ ಒಂದು ಸಿಚುವೇಶನ್ಸ್, ಅಥವಾ ನೀವು ಆ ವಯಸ್ಸಲ್ಲಿ ಪಡೆದಿರುವಂತಹ ಕೆಲವೊಂದು ಅನುಭವ, ಓಕೆನಾ, ನಿಮ್ಗೆ ಪದೇ ಪದೇ ನೆನಪಾಗ್ತಾ ಇರುತ್ತೆ. ನಿಮ್ಗೊಬ್ರು ಯಾರೋ ಪ್ರೀತಿ ತೋರಿಸ್ತಿರೋ ರೀತಿ, ಅಥವಾ ದ್ವೇಷ ಮಾಡ್ತಿರೋ ರೀತಿ ಅನುಭವಿಸ್ತೀರಾ ಅಂತ ಅಂದ್ಬಿಟ್ಟು. ಸೊ ನೀವೊಂದು ನಿಮ್ಗೆ ಬೇಕಾಗಿರೋದನ್ನ ನೀವು ಡ್ರೀಮ್ ಅಲ್ಲಿ ಪಡ್ಕೊಂತೀರಾ. ಯಾವುದೋ ಒಂದು ವಿಚಾರದ ಬಗ್ಗೆ, ನಿಮ್ಮ ಜಾಬ್, ಕೆರಿಯರ್, ಲೈಫ್, ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಎಮೋಷನಲಿ ತುಂಬಾ ಅಟ್ಯಾಚ್ ಆಗಿದ್ದೀರಾ, ಅದು ನಿಮ್ಮ ಡ್ರೀಮ್ ಅಲ್ಲಿ ನೀವು ತಗೊಳ್ತಿದ್ದೀರಾ
ಅಂತ ಅಂದ್ಬಿಟ್ಟು. ಓಕೆನಾ? ಇಲ್ಲಿ ಕೆಲವೊಂದು ಟ್ವಿಸ್ಟ್ ಬರುತ್ತೆ ನಿಮ್ಮ ಲೈಫಲ್ಲಿ. ಓಕೆನಾ? ಕೊನೆಗೆ ನೀವು ಒಳ್ಳೇದ್ರ ಕಡೆನೇ ಮೂವ್ ಆನ್ ಆಗ್ತೀರಾ ಅಂತ ಅಂದ್ಬಿಟ್ಟು. ನೆಗೆಟಿವ್ ಆಗಿ ಥಾಟ್ ಮಾಡೋದು ನಿಮ್ದು ಅಭ್ಯಾಸ ಇಲ್ಲಿ ನೋಡಿ. ಹತ್ಕೊಂಡು ಮಲ್ಕೊಳ್ಳೋ ಅಂಥದ್ದು. ಸೊ ಓಕೆ. ಸೊ ಇವಾಗ ಭಯ ಪಡೋದ್ರಲ್ಲಿ 2 ರೀತಿ ರಿಸಲ್ಟ್ ಸಿಗುತ್ತೆ. ಭಯ ಪಡೋದ್ರಲ್ಲಿ ನಿಮ್ಗೆ 2 ರೀತಿ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಓಕೆನಾ? ಪೂರ್ತಿ ಹೌದು ಭಯ ಪಡ್ತಿದ್ದಾರೆ ಅಂತ ನೆಗೆಟಿವಿಟಿ ಕೊಡುವಂಥದ್ದು. ಇಲ್ಲ ಹುಷಾರ್ ಬಿದ್ದು ಓಕೆನಾ ಒಂದು ಗುಡ್ ನ್ಯೂಸ್‌ನ ಕೊಡುವಂಥದ್ದು ಆಗಿರ್ಬೋದು. ಓಕೆ. ಸೊ ಕಪ್ಸು ಬ್ಯಾಲೆನ್ಸ್ ಮಾಡ್ತೀರಾ, ಇಲ್ಲಿ ಮಗು ರೀತಿ ವರ್ತನೆ ಮಾಡ್ತೀರಾ, ನಿಮ್ಮ ಡ್ರೀಮಲ್ಲಿ ಮಕ್ಕಳು ತುಂಬಾ ಬರ್ತಾರೆ ಅಂತ ಈ ಕಾರ್ಡ್ಸ್ ಹೇಳ್ತಿದೆ. ಓಕೆ, ಥ್ಯಾಂಕ್ ಯು. ತುಂಬಾ ಡಿಫ್ರೆಂಟ್ ಇದೆ ಡ್ರೀಮ್ ನಿಮ್ದು. ಓಕೆ. ಸೊ ಇದು ನೋಡ್ತಾ ಇರೋ ಎಲ್ಲರ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು 1-8 ಕಾರ್ಡ್‌ನ ಸೆಲೆಕ್ಟ್ ಮಾಡಿದ್ದೀರಾ? ವಾವ್! ನೀವು ನಿಮ್ಮ ಕನಸಲ್ಲಿ ತುಂಬಾ ಮನಿ ಬರ್ತಿರುತ್ತೆ. ಓಕೆ. ಸೊ ಮನಿ ಒಬ್ರು ಕೊಡೋ ರೀತಿ, ನೀವು ತುಂಬಾ ಮನಿನ ಪಡ್ಕೊಂಡಿರೋ ರೀತಿ, ತುಂಬಾ ಆಸ್ತಿ ಸಂಪತ್ತು ಪಡೆದಿರೋ ರೀತಿ. ಓಕೆನಾ? ನಿಮ್ಗೆ ಬರ್ತಿರುತ್ತೆ ಡ್ರೀಮ್ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಿದ್ದೀವಿ. ಏನೋ ವಿಚಿತ್ರವಾದ ಡ್ರೀಮ್ಸ್ ಬಂದ್ಬಿಟ್ಟು ನಿಮ್ಗೆ ಮನಿನ ಮಾತ್ರ ಬರುತ್ತೆ ಅಂತ ನೋಡ್ತಿದ್ದೀನಿ ನಾನು. ಸೊ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ಓಕೆ. ಅಂದ್ರೆ ನೀವು ಮನಿ ಬ್ಲಾಕೇಜಸ್ ಇಂದ ಹೊರಗಡೆ ಬರ್ತೀರಾ ಅಂತ ಈ ಕಾರ್ಡ್ ಹೇಳುತ್ತೆ. ಸೊ ನಿಮ್ಗೆ ಕೆಲವೊಂದು ತುಂಬಾ ಮನಿ ಪ್ರೆಷರ್ಸ್ ಇದಾವೆ ತಲೆ ಮೇಲೆ, ಕಾಲ್ ಕೆಳಗಡೆ, ಕೈಯಲ್ಲಿ ತುಂಬಾ ಜವಾಬ್ದಾರಿಗಳಿದಾವೆ. ಅವುಗಳಿಗೆಲ್ಲ ಸರಿ ಹೋಗೋ ಹಾಗೆ ಒಂದು ಲಕ್ ಅಥವಾ ಒಂದು ಜಾಕ್ಪಾಟ್ ಹೊಡೆಯೋ ರೀತಿ ನಿಮ್ಗೆ ಡ್ರೀಮ್ ಬರುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಯಾರೋ ಬರ್ತಾರೆ, ಏನೋ ಹೆಲ್ಪ್ ತಗೊಳ್ತಾರೆ, ದುಡ್ಡು ಕೊಡ್ತಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಇದು ನಿಮ್ಮ ಜವಾಬ್ದಾರಿನ ಪೂರೈಸೋದಕ್ಕೆ ನೀವು ಅನ್ಕೊಂಡಿರುವಂತಹ ಮನಿ ಸಿಗೋದಿಕ್ಕೆ, ಇದು ಟೋಟಲಿ ಮನಿ ಬಗ್ಗೆ ಬಂದಿದೆ. ಮನಿ ಸಿಗೋದಿಕ್ಕೆ ತುಂಬಾ ಕಷ್ಟ ಇದೆ. ಬಟ್ ನಿಮ್ಗೆ ಕಷ್ಟ ಇದೆ ಅಂತ ನೀವು ಅಲ್ಲಿ ಫೀಲ್ ಮಾಡ್ತೀರಾ. ಓಕೆನಾ? ನಿಮ್ಮ ಫ್ಯಾಮಿಲಿನ ಹೊತ್ಕೊಂಡು ಹೋಗುವಂಥದ್ದು ತುಂಬಾ ಫೀಲ್ ಮಾಡ್ತೀರಾ ಇಲ್ಲಿ. ಬಟ್ 2 ಆಫ್ ಸ್ವಾರ್ಡ್ಸ್ ಹೇಳೋ ಪ್ರಕಾರ ನಿಮ್ಮ ಎಲ್ಲ ನೋವುಗಳಿಗೂ ಒಂದು ಅದ್ಭುತವಾದಂತಹ ಅವಕಾಶ ಇದೆ. ಇಲ್ಲಿ ನೋಡಿ, ಮನಿ ಪ್ರಾಬ್ಲಮ್, ನಿಮಗೆ ತುಂಬಾ ಮನಿ ಪ್ರಾಬ್ಲಮ್ ಕಾಣ್ತಿದೆ. ಓಕೆನಾ? ನೀವು ಸ್ವತಂತ್ರವಾಗಿ ಬದುಕೋಕ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಿದೀವಿ. ಓಕೆನಾ? ಕ್ವೀನ್ ಆಫ್ ಸ್ವಾರ್ಡ್ಸ್, ನೀವೇ ನಿರ್ಧಾರ ತಗೊಳ್ತೀರಾ. ಸೊ ಮನಿ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂತ ನಿಮ್ಮ ಡ್ರೀಮ್ ಅಲ್ಲಿ ಬಂದಾಗ ಇಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಬರುತ್ತೆ ನಿಮ್ಗೆ. ಓಕೆನಾ? ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗುವಂಥದ್ದು ಅಥವಾ ಅವರು ಡೆತ್ ಆಗುವಂಥದ್ದು. ಓಕೆನಾ? ಏನೋ ಒಂದು ಗಲಾಟೆ ನಡೀತಿದೆ. ಮನಿ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ರೆ ಇಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್. ಓಕೆನಾ? ರಿಲೇಶನ್ಶಿಪ್ ಬಗ್ಗೆ ಫೋಕಸ್ ಮಾಡದೇ ಇರೋ ಅಷ್ಟು ದಿನ ಮನಿ ಪ್ರಾಬ್ಲಮ್ ಇಲ್ಲಿ. ಅದನ್ನ ನೋಡ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಡ್ರೀಮ್ಸ್ ಬರುತ್ತೆ ಅಂತ ಹೇಳ್ತಿದೆ ಇಲ್ಲಿ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್, ಸರೆಂಡರ್ ಟು ದ ಡಿವೈನ್ ಅಂತೆ. ಸೊ ನಿಮ್ಮ ಡ್ರೀಮ್ ಅಲ್ಲಿ ಸತ್ಯ ಇದೆ. ಓಕೆ. ಸೊ ನೀವು ಅನ್ಕೊಳ್ತಿರುವಂತಹ ಮನಿ ಅಥವಾ ಏನೋ ಒಂದು ಜಾಬ್, ಏನೋ ಒಂದು ಲಕ್, ಅದೃಷ್ಟಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಅದು ನಿಮ್ಗೆ ಸಿಗುತ್ತೆ. ಓಕೆ. ಸೊ ತುಂಬಾ ಹತ್ರದಲ್ಲೇ ಇದೆ ಅಂತ ಅಂದ್ಬಿಟ್ಟು, ಇವಾಗ ನೀವು ಟ್ಯಾರೋಟ್ ನೋಡಿದ್ದೀರಾ ಅಂದ್ರೆ ತುಂಬಾ ಹತ್ರದಲ್ಲಿದೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ಇಲ್ಲಿ ನೋಡಿ, ಸರೆಂಡರ್ ಟು ದ ಡಿವೈನ್. ಡ್ರೀಮ್ ನ ನಂಬಿ ಅದನ್ನ ಏನ್ ಬರ್ತಿದೆ ನಿಮ್ಗೆ ಡ್ರೀಮ್, ಅದನ್ನ ಒಂದು ಬುಕ್ ಅಲ್ಲಿ ಬರ್ದಿಡಿ. ಓಕೆನಾ? ಅದರಿಂದ ಆ ಡ್ರೀಮ್ ಪವರು ಜಾಸ್ತಿ ಆಗುತ್ತೆ. ನಿಮ್ಗೆ ಇನ್ನೂ ಕೆಲವೊಂದು ಕ್ಲೂಸ್ ಕೊಡ್ಬೋದು ಡ್ರೀಮು. ಓಕೆನಾ? ಸೊ ಮತ್ತಷ್ಟು ನೋಡೋಣ ಏನಿದೆ ಅಂತ. ಸನ್ ಕಾರ್ಡ್ ರಿವರ್ಸ್ ಬಂದಿದೆ, ಟೆಂಪರೆನ್ಸ್ ರಿವರ್ಸ್ ಬಂದಿದೆ ಇಲ್ಲಿ. ನೋಡಿ ಇಲ್ಲಿ. ಸೊ ನೀವು ಸ್ವತಂತ್ರನೆಲ್ಲ ಬಿಟ್ಬಿಟ್ಟಿದ್ದೀರಾ. ನಿಮ್ಮಿಂದ ಬ್ಯಾಲೆನ್ಸ್ ಮಾಡೋಕ್ ಆಗ್ತಾ ಇಲ್ಲ ಎಮೋಷನ್ಸ್, ಮನಿ ಅನ್ನೋ ಕಪ್ನ. ಓಕೆನಾ? ನೀವು ಒಂದು ಮಗು ರೀತಿ ಹಾಡ್ಬೇಕು, ಪ್ರತಿಯೊಂದನ್ನ ಎಂಜಾಯ್ ಮಾಡ್ಬೇಕು, ಸನ್ ಎನರ್ಜಿ ತಗೋಬೇಕು. ಓಕೆನಾ? ಆ ರೀತಿ ನಿಮ್ಮ ಇಷ್ಟಗಳಿದಾವೆ ನಿಮ್ಮ ಡ್ರೀಮ್ ಅಲ್ಲಿ. ಬಟ್ ಅದನ್ನೆಲ್ಲ ಲಾಕ್ ಮಾಡ್ತಿದ್ದೀರಾ ಬಿಕಾಸ್ ನೀವೊಂದು ಅದ್ಭುತವಾದಂತಹ ಎಮೋಷನ್ ಕಪ್ನ ಗೆಲ್ತೀರಾ ಅಂತ ಅಂದ್ಬಿಟ್ಟು. ಓಕೆ. ಸೊ ಅದನ್ನ ನೋಡ್ತಿದ್ದೀನಿ ನಾನು ಇಲ್ಲಿ. ಟೋಟಲಿ ನಿಮ್ಗೆ ಬರೀ ಮನಿ ಡ್ರೀಮೇ ಬರೋ ರೀತಿ ಇದೆ. ಸೊ ಲಾಸ್ಟ್ ಒಂದು ಕಾರ್ಡ್ ನೋಡೋಣ ಏನ್ ಬರ್ಬೋದು ಅಂತ ಅಂದ್ಬಿಟ್ಟು. ಮೈ ಗಾಡ್, ನಿಮ್ಗೆ ಸ್ನೇಕ್ಸು, ಡೈಮಂಡ್ಸು, ಮುತ್ತು, ರತ್ನ ಅಂತವೆಲ್ಲ ತುಂಬಾ ಜಾಸ್ತಿ ಕಾಣಿಸುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಇಲ್ಲೊಂದು ಡೆವಿಲ್ ಇದೆ, ಕೆಲವೊಬ್ಬ ವ್ಯಕ್ತಿಗಳಿದ್ದಾರೆ. ಓಕೆನಾ? ಒಂದು ದೊಡ್ಡ ಬಿಲ್ಡಿಂಗು, ಡ್ರ್ಯಾಗನ್ನು. ಓಕೆನಾ? ಆಕಾಶದಲ್ಲಿ ನೀವು ಹಾರೋ ರೀತಿ ಎಲ್ಲ ಡ್ರೀಮ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಓಕೆ. ಸೊ ನಿಮ್ಗೆ ಕುಂಡಲಿನಿ ಜಾಗೃತಿ ಆಗ್ತಿರೋ ರೀತಿ ಮೆಸೇಜ್ ಬರ್ಬೋದು ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ಬರ್ತಿದೆ ಡ್ರೀಮ್ಸ್. ಓಕೆ. ಆ ರೀತಿ ಡ್ರೀಮ್ಸ್ನ ತಗೊಳ್ತಿದ್ದೀರಾ ನೀವು. ಓಕೆ. ಸೊ ಇಲ್ಲಿ ನೋಡಿ, ನಿಮ್ಗೆ ಯಾರೋ ಮನಿ ಕೊಡ್ತಿದ್ದಾರೆ ಅಥವಾ ನೀವು ಮನಿ ಕೊಡ್ತಿದ್ದೀರಾ. ತುಂಬಾ ರಿಚ್, ಎವ್ರಿಥಿಂಗ್ ಈಸ್ ಮನಿ.
ಆ ರೀತಿ ಬರ್ತಿದೆ ನಿಮ್ಗೆ ಇಲ್ಲಿ. ನಿಮ್ಗೆ ಭಾರಿ ಸಹಾಯ ಆಗ್ತಿದೆ. ಓಕೆನಾ? ಆ ರೀತಿ ನೀವೇನೋ ಹೆಲ್ಪ್ ಮಾಡಿದ್ದೀರಾ ಅವ್ರಿಗೆ, ಅವ್ರು ನಿಮ್ಗೇನೋ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋದು. ಬರೀ ಗೋಲ್ಡು, ಮುತ್ತು, ರತ್ನಗಳೇ ನಿಮ್ಮ ಡ್ರೀಮಲ್ಲಿ ಬರ್ತಾ ಇರ್ತವೆ. ಎಲ್ಲಿ ಮುತ್ತು, ರತ್ನ ಇರುತ್ತೋ ಅಲ್ಲಿ ಸ್ನೇಕ್ ಇರುತ್ತೆ. ಓಕೆನಾ? ಸೊ ನಿಮ್ಗೆ ನೀವು ಲೈಫ್‌ನ ಎಂಜಾಯ್ ಮಾಡೋದಕ್ಕಿಂತ ಮನಿ ಅರ್ನ್ ಮಾಡೋದ್ರಲ್ಲೇ ತುಂಬಾ ಯೋಚನೆ ಮಾಡ್ತಿದ್ದೀರಾ ಅಂತ ನೋಡ್ತಿದ್ದೀನಿ ನಾನು. ಓಕೆನಾ? ಸೊ ನಿಮ್ಗೆ ರಿಲೇಶನ್‌ಶಿಪ್ ಬಗ್ಗೆ ಎಲ್ಲ ನೆಗೆಟಿವ್ ಡ್ರೀಮ್ಸ್ ಅಲ್ವಾ? ರಿಲೇಶನ್‌ಶಿಪ್ ಬಗ್ಗೆ ನೆಗೆಟಿವ್ ಡ್ರೀಮ್ಸ್ ಇದೆ ಇಲ್ಲಿ. ಮನಿ ಕಳ್ಕೊಳ್ತೀನಿ ಅನ್ನೋ ಭಯ ಇದೆ. ಪ್ರಮೋಷನ್ಸ್ ಸ್ಕಿಪ್ ಆಗ್ತಿದಾವೆ ನಿಮ್ಗೆ ಇಲ್ಲಿ. ಓಕೆನಾ? ನಿಮ್ಮ ಫ್ರೀಡಮ್ ಎಲ್ಲಿದೆ ಅಂದ್ರೆ ಮನಿಯಲ್ಲಿದೆ ಅಂತ ನೋಡ್ತಿದ್ದೀನಿ ನಾನು. ಓಕೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ. ನಿಮ್ಮ ಡ್ರೀಮ್ಸ್ ತುಂಬಾ ಚೆನ್ನಾಗಿರೋ ಡ್ರೀಮ್ಸ್ ಬರ್ತಿದೆ. ಓಕೆನಾ? ಅದನ್ನೆಲ್ಲ ಬರ್ದಿಡಿ. ಅದು ನಿಜ ಆಗುತ್ತೆ. ತುಂಬಾ ಚಾನ್ಸ್ ಇದೆ. ನೀವು ನಂಬ್ದಾಗ ಆಗುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ನೀವು ಬರ್ದಾಗ ನಿಮ್ಮ ಸಬ್ ಕಾನ್ಷಿಯಸ್ ಬ್ರೈನ್ ಇರುವಂತಹ ಒಂದು ಪ್ರೋಗ್ರಾಮಿಂಗು ನೀವು ಪದೇ ಪದೇ ಕೇಳ್ತಿರ್ತೀರಾ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೋಡ್ತಾ ಇರೋ ಎಲ್ಲ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ಸೊ ನಿಮಗೆ ಪರ್ಸನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.